ಎದರ ಸಂಬಂಧ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದಿ? ನಮ್ಮ ಅಕ್ಕಂದು ಕಣ್ಣಾರೆ ನೋಡಿ ನಂಗೆ ಡಿಪ್ರೆಷನ್ ಒಳಗೆ ಹೋಗಿ ಆ ಥರ ಆತ್ಮಹತ್ಯೆ ಮಾಡ್ಕೊಂಡು ಅಲ್ಲಿ ಮುಂದೆ ಐತ್ರಿ ನಂಬಿಕೆ. ಪೊಲೀಸ್ರ ಮ್ಯಾಗ ಇಲ್ಲ ಅಂದ್ರೆ ನಂಗೆ ನಿರಂಜನ್ ಅಂಕಲ್ ಮೇಲೆ ಅನೂಪ್ ಅಂಕಲ್ ಮೇಲೆ ನಂಬಿಕೆ ಐತಿ. ಚಿಕಿತ್ಸೆ ಕೊಡಿಸ್ಬೇಡ ಅಂತ ನಾ ಹೇಳಿದೆ ರೀ. ಅವ್ರು ನನ್ನ ಮಾತೇನು ನಂಬ್ತಾರ? ಅವ್ರಿಗೆ ಕೋರ್ಟ್ಲಿಂದ ಆರ್ಡ್ರ್ ಬಂದೈತೆ, ನಿನ್ನೆ ಕೇಳೇನಂತ ಹೇಳಿದ್ನಲ್ಲ. ಕೋರ್ಟ್ಲಿಂದ ಆರ್ಡ್ರ್ ಬಂದೈತಂತ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಆಮೇಲೆ ಅವ್ನಿಗೆ ಎನ್ಕ್ವೈರಿ ಮಾಡಿ ಆಮೇಲೆ ಕೋರ್ಟ್ನಾಗ ಕರ್ಕೊಂಡೋಗಿ ಏನು ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡ್ತಾರಂತ. ನನ್ನ ಮಾತು ಹೆಂಗೆ ಕೇಳ್ತಾರ? ನಾನು ಶಿಕ್ಷೆ ಕೊಡಬೇಡ್ರಿ. ನಂಗೆ ಏನು ಬೇಡ್ರಿ, ಅವ್ನಿಗೆ ಕೊಲ್ರಿ ಸಾಕಷ್ಟು. ನಂಗೆ ಏನು ಬೇಡ, ಮಾಡ್ತೇನೆ ಅಷ್ಟೇ. ಆತ್ಮಹತ್ಯೆಗೆ ಯಾಕೆ ಮಾಡ್ಕೊಳಕ್ ಹೋದಿ? ಅದನ್ನ ಹೇಳತ್ತೀನಲ್ಲ, ನಮ್ಮ ಅಕ್ಕನ ಕಣ್ಣಾರೆ ನೋಡಿ ಅವ್ನು ಚಾಕು ಚುಚ್ಚಿ ನೋಡಿ ಡಿಪ್ರೆಷನ್ ಒಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು. ಮತ್ತು ಅದೊಂದು ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡತ್ತಾನ, ಅದನ್ನೊಂದು ತಲೆ ಇಟ್ಕೊಂಡು. ಪ್ರೀತಿ ಮಾಡಿದ್ನ ಅಥವಾ ಇಲ್ಲ? ನಾ ಏನು ಮೊನ್ನೆ ಏನು ಹೇಳಿದೆ ರೀ ನಿಮಗೆ? ಟ್ರೈನಾಗ ಒಂದು ಹುಡುಗಿ ಮೇಲೆ ಹತ್ಯೆ ಮಾಡಿದ, ಅವನೇನು ಪ್ರೀತಿ ಮಾಡಿದ್ದ? ಅವನ ಮಾಡಿಲ್ಲ ಅಂದ್ರೂ ಆಕಿ ಮೇಲೆ ಹತ್ಯೆ ಮಾಡಿದ. ಅದೇ ಥರ ನಮ್ಮ ಅಕ್ಕನ ಮೇಲೂ ಮಾಡ್ಯಾನ. ಎಲ್ಲ ಹುಡುಗಿರ ಮೇಲೆ ಹಿಂಗೆ ಮಾಡ್ತಾನೆ. ನೀವು ಎಲ್ಲ ಹುಡುಗಿರ್ಗೆ ಹಂಗೆ ಕೇಳ್ತೀರಿ ಪ್ರೀತಿ ಮಾಡಿ? ಸುಳ್ಳು ಹೇಳತ್ತಾನ್ರಿ. ಮತ್ತು ಅಲ್ಲ, ನಮ್ಮ ಅಕ್ಕಗೆ ಒಬ್ಬಕ್ಕೆ ಅಂತಲ್ಲ, ಎಲ್ಲ ಹುಡುಗಿರ್ಗೂ ಹಿಂಗೆ ಮಾಡಿ ಹೇಳ್ಕೊಂತ ಅಡ್ಡಾಡ್ತಾನ. ಅವ್ರ ಮಾತು ನಂಬ್ತೀರಿ ಕರೇನು? ಅವ್ರಿಗೆ ಕೇಳ್ತೀರಿ ಹೋಗಿ ನೀವೇನು ಪ್ರೀತಿ ಮಾಡತ್ತಿದ್ರಿ ನಾವು ಹೇಳತ್ತಾನಂತ. ಶಿಕ್ಷೆ ಕೊಡ್ಬೇಕ್ರಿ, ಅವ್ನಿಗೆ ಎನ್ಕೌಂಟ್ರ್ ಮಾಡ್ಬೇಕು. ಹಾಂ, ಎನ್ಕೌಂಟ್ರ್ ಮಾಡ್ರಿ, ಗಲ್ ಶಿಕ್ಷೆ ಕೊಡ್ರಿ. ರಾಜಕಾರಣಿಗಳು ಎಲ್ಲರೂ ಬಂದು ಧೈರ್ಯ ತುಂಬಿಟ್ಟಾರ, ಅವ್ರು ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.